ಆ್ಯಕ್ಚುಲಿ ಕಿವಿಯೆಲ್ಲ ತೋರಿಸ್ಕೊಂಡು ಬಂದಿದ್ದಾಯಿತು, ಇರುವೆ ಇತ್ತು, ಇರುವೆನೆಲ್ಲ ಕ್ಲೀನ್ ಮಾಡಿದರು. ಅದೇನೋ ಮತ್ತೆ ವ್ಯಾಕ್ಸ್ ಥರ ಒಳಗಡೆ ಬೇರೆ ಇತ್ತು, ಗುಗ್ಗೆ ಅನಿಸುತ್ತೆ ಅದು. ಆ ಗುಗ್ಗೆದೊಂದು ಗಂಟು, ಆ್ಯಕ್ಚುಲಿ ಅದನ್ನು ತೆಗ್ದು ಬಿಸಾಕಿದ್ದಾಯಿತು. ಸೊ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಬಂದ್ಮೇಲೆ ಅಲ್ಲಿ ಕ್ಲೀನ್ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೆ. ಇವಾಗ ಹಾಸ್ಪಿಟಲ್ಗೆ ಹೊರಟಿರೋವಂಥದ್ದು. ಆ್ಯಕ್ಚುಲಿ ನೆನ್ನೆ ಮೊನ್ನೆಯಿಂದ ಸಿಕ್ಕಾಪಟ್ಟೆ ಊಟದ ಹಿಂದೆ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿತ್ತು. ಸೊ ಹುಷಾರಿರಲಿಲ್ಲ 2-3 ದಿನ. ಸೊ ಇವಾಗ ಕಿವಿದೊಂದು ಪ್ರಾಬ್ಲಮ್ ಆಗಿದೆ, ಅದಕ್ಕೆ ತೋರಿಸ್ಕೊಬರೋದಕ್ಕೆ ಹೋಗ್ತಾಯಿದ್ದೀನಿ. ಬಾಯ್ ಬಾಯ್ ಗುಂಡು, ಬಾಯ್ ಬಾಯ್ ಗುಂಡು, ಬಾಯ್. ಇಲ್ಲಿ ಒಂದು ಕೆಂಜಿರುವೆ ಇದೆ ನೋಡಿ, ಇದೇ ನನ್ನ ಕಿವಿ ಒಳಗಡೆ ಹೋಗಿದ್ದು. ಹೆಂಗೆ ನೋವು ಮಾಡ್ತಿತ್ತು ಒಳಗಡೆ. ಆ್ಯಕ್ಚುಲಿ ಕಿವಿಯೆಲ್ಲ ತೋರಿಸ್ಕೊಂಡು ಬಂದಿದ್ದಾಯಿತು, ಇರುವೆ ಇತ್ತು, ಇರುವೆನೆಲ್ಲ ಕ್ಲೀನ್ ಮಾಡಿದರು. ಅದೇನೋ ಮತ್ತೆ ವ್ಯಾಕ್ಸ್ ಥರ ಒಳಗಡೆ ಬೇರೆ ಇತ್ತು, ಗುಗ್ಗೆ ಅನಿಸುತ್ತೆ ಅದು. ಆ ಗುಗ್ಗೆದೊಂದು ಗಂಟು, ಆ್ಯಕ್ಚುಲಿ ಅದನ್ನು ತೆಗ್ದು ಬಿಸಾಕಿದ್ದಾಯಿತು. ಸೊ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಬಂದ್ಮೇಲೆ ಅಲ್ಲಿ ಕ್ಲೀನ್ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೆ. ಸೊ ಅವಾಗವಾಗ ಈ ಬ್ಲ್ಯಾಕ್ ಕಲೆ ಎಲ್ಲ ಬಂದುಬಿಡುತ್ತೆ, 6 ತಿಂಗಳು ಒಂದ್ಸರಿ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ ನಾವು ಮತ್ತೆ ಹೋಗಬೇಕು. ಯಾಕಂದರೆ ಶನಿವಾರ ಹೋಗಿರೋದ್ರಿಂದ ನಮಗೆ ಹಾಫ್ ಡೇ ಅಂತೆ, ಗೊತ್ತಿಲ್ಲದಿರೋ ಹೋಗ್ಬಿಟ್ಟು ಸುಮ್ಮನೆ ವಾಪಸ್ ಬಂದಿದ್ದಾಯಿತು. ಸೊ ಇವಾಗ ನಾವು ಒಂದು ಪ್ಲೇಸಿಗೆ ಹೋಗ್ತಾಯಿದ್ದೀವಿ, ಯಾವ ಪ್ಲೇಸ್ ಅಂತ ನೋಡಿ ಆಮೇಲೆ. ಸೊ ಅದರಲ್ಲಿ ಇವಾಗ ಒಂದಷ್ಟು ಐಟಮ್ಸ್ ತರಬೇಕು, ಮನೆಗೆ ಒಂದಷ್ಟು ಐಟಮ್ ತರಬೇಕು. ಸೊ ಅದ್ರ ಜೊತೆಗೆ ಪೂರ್ವಿಗೆ ಶೂ ಕೊಡಿಸಿಲ್ಲ ಇನ್ನೂ. ಶೂ ಬಂದು 2 ಜೊತೆನೂ ಕೊಡಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಕೊಡಿಸ್ಕೊಂಡು ಬರಬೇಕು. ಚೀಟಿಗೆ ಬರೆದಿರೋ ಡೇಟ್ ಆಗ್ಬಿಟ್ಟೈತೆ, ತೋರಿಸು. ಇವಾಗ ಲಾಸ್ಟು ವ್ಯಾಕ್ಸಿನೇಷನ್ ಹಾಕ್ಸ್ಬಿಡೋಣ ಅವನಿಗೆ. ಕಳ್ಳನ ಮಗ ಇವಾಗ ನಿದ್ದೆ ಮಾಡ್ತಾನೆ, ರಾತ್ರಿಯಲ್ಲೇ ಎದ್ದಿರ್ತಾನೆ. ಗುಂಡಾ ಹೋಯ್ತಾಯಿದ್ದೀವಿ, ಗುಂಡಾ ನಿದ್ದೆ ಮಾಡಿದ್ಯಾ? ಹೋಗು, ನಾವು ಹೋಯ್ತಾಯಿದ್ದೀವಿ ಇವಾಗ. ಬಿಟ್ಬಿಟ್ಟು ಹೊಂಟಾಗ್ತೀವಿ ನೋಡಿ ನೀನು. ಗುಂಡಾ ಬಿಟ್ಟು ಹೋಗ್ತಾಯಿದ್ದೀವಿ, ಗುಂಡಾ ಗುಂಡು ಬರೀ, ನಾವು ಹೋಯ್ತಾಯಿದ್ದೀವಿ. ಅಯ್ಯೋ ನನ್ನ ಮಗ ನಿದ್ದೆ ಮಾಡ್ತಾವ ನಾವು. ಸೊ ಗುಂಡೊಂದು ನೋಡಿ ಎಷ್ಟೊಂದು ವ್ಯಾಕ್ಸಿನೇಷನ್. ಇದೇನು ನೆಂದೋಗ್ಬಿಟ್ಟೈತೆ, ಅದು ಹೆಂಗಾಯ್ತು? ನೋಡ್ತೀನಿ ಇರು, ನಿನಗೆ ಎಣ್ಣೆನ ಅದೇನು ಅಂತ ನೋಡ್ತೀನಿ, ಮೂಸ್ ನೋಡ್ತೀನಿ ಇರು. ಸೊ ನೋಡಿ ಇಷ್ಟು ವ್ಯಾಕ್ಸಿನೇಷನ್ ಹಾಕ್ಸಿರೋದು, ಇನ್ನೊಂದೇ ಒಂದು ಐತೆ, ಅದು ಡೇಟ್ ಮುಗ್ದೋಗೈತೆ. ಆದರೂ ಪರವಾಗಿಲ್ಲ, ವ್ಯಾಕ್ಸಿನೇಷನ್ ಹಾಕ್ತಾರೆ. ಬಿಟ್ಟೋಗ್ತಾಯಿದ್ದೀವಿ ಅಂತ ಬಿಡ್ಕೊತಾವನ, ಕೈಯೋ ಅಂತ. ಗುಂಡ ಬಾಯ್ ಬಾಯ್, ಗುಂಡ ಬಾಯ್ ಬಾಯ್, ಬಾಯ್ ಬಾಯ್. ಮುಂದಕ್ಕಾದ್ರೆ ಬೊಗಳ್ತಾನೆ ಒಳಗೊಳ ಕರ್ಕೊಬರ ಮಾಡ್ಕೊತಾನೆ. ನಾವು ಇಂಜೆಕ್ಷನ್ ಹಾಕ್ಸ್ಬೇಕಲ್ಲ, ಮತ್ತೆ ಬಿಟ್ಟು ಹೋಗಾಗಲ್ಲ.
ಇಲ್ಲೇ ಗ್ರೌಂಡ್ ಫ್ಲೋರಿಗೆ ಹೋಗುತ್ತೆ. ಗೊತ್ತಿಲ್ಲ ಇಲ್ಲೇ ಅವ್ರು ಹೇಳ್ತಾರೆ. ಆಮೇಲೆ ನಾನು ಹ್ಯಾಂಡಿಕ್ಯಾಪ್ಟ್ ಇದ್ದೀನಿ ಅಂತ ಹೇಳಿದ್ರೆ ಹತ್ರಕ್ಕೆಲ್ಲ ನಿಯರ್ ಬೈ ಕಾರ್ ನಿಲ್ಸಕ್ಕೆ ಹೇಳ್ತಾರೆ. ಅಲ್ಲಿ ಇದು ಮಾಡೋಣ. ಅವ್ರು ಕೇಳಿ ಮುಂದೆ ಇದ್ದಾರೆ. ಇಲ್ಲಿ ಇಳಿಸ್ಕೊಂಡು ನಾವು ಲಿಫ್ಟಲ್ಲಿ ಒಳಗಡೆ ಹೋಗ್ಬೇಕು. ಅವ್ರನ್ನ ಕೇಳಬೇಕಾಗುತ್ತೆ ಒಂದು ಮಾತು. ಇಲ್ಲಿ ಹೋಗೋದು ನಮಗೆಲ್ಲ ಚೆಕ್ಕಿಂಗ್ ಮಾಡಿ ಒಳಗಡೆ ಬಿಟ್ಟಿದ್ದು. ಪೂರ್ವಿ ನಾನು ಐಕಿಗೆ ಒಂದು ಸಾರಿ ಬಂದಿದ್ದೋ. ಆ್ಯಕ್ಚುಲಿ ವೀಡಿಯೋದಲ್ಲಿ ಹಾಕಿದ್ದೀನಿ 1.5 ವರ್ಷದ ಹಿಂದೆ ಅಂತ ಅನಿಸುತ್ತೆ. ಸೊ ನೋಡ್ಕೊಂಡು ಹೋಗೋಣ ಅಂತ ಫಸ್ಟ್ ಟೈಮ್ ನಾವು ಐಕಿಗೆ ಹೋಗಿದ್ದಿದ್ದು. ಅದು ಫಸ್ಟ್ ಟೈಮು. ಬಟ್ ಇವಾಗ ಸೆಕೆಂಡ್ ಟೈಮ್ ಬಂದಿದ್ದೀವಿ. ಪೂರ್ವಿಗೆ ಒಂದು ಲಂಚ್ ಬ್ಯಾಗು, ಸ್ವಲ್ಪ ಅವನಿಗೆ ಬೇಕಾಗಿರೋ ಐಟಮ್ಸ್ ಬೇಕಾಗಿತ್ತು ಸ್ಕೂಲಿಗೆ. ನೋಡೋಣ ಅಂತಲೇ ಬಂದಿದ್ದು. ನೋಡೋಣ ಎಕ್ಸ್ಪೀರಿಯೆನ್ಸ್ ನೆಕ್ಸ್ಟ್ ಹೆಂಗಿರುತ್ತೆ ಅಂತ. ಇಲ್ಲ ಬಾ ಹಿಂದೆ. ಅದಕ್ಕೆ ಐಕೆ ಕನ್ಫ್ಯೂಸಿಂಗ್. ಹಾಂ ಈ ಕಾರ ಎಲೆಕ್ಟ್ರಿಕ್ ಅಲ್ಲ. ಬನ್ನಿ ಹೆಂಗೆ ಹೋಗೋದು. ಆ ಮನೇಲಂತೂ ಬಿಸಿಲು ಇರಲಿಲ್ಲ, ಒಳಗಡೆನೂ ಇಟ್ಕೊಳ್ಳೋಕ್ಕೆ ಗಿಡಗಳು ಜಾಗ ಇರ್ತಿರ್ಲಿಲ್ಲ. ಹಂಗಾಗಿ ಮನಿ ಪ್ಲ್ಯಾಂಟ್ ತೊಗೋಬೇಕಂತ ತುಂಬ ಆಸೆ ಇತ್ತು. ಅದಕ್ಕೆ ಒಂದು ಮನಿ ಪ್ಲ್ಯಾಂಟ್ ತೊಗೊಂಡೆ. ತುಂಬ ಚೆನ್ನಾಗಿತ್ತು ಆ ಗಿಡ ನೋಡೋದಕ್ಕೆ. ಆಮೇಲೆ ಅಲ್ಲಿ ಫ್ರೆಶ್ಶು ಈ ಥರ ಗಿಡಗಳು ಮತ್ತು ಆಮೇಲೆ ಹೂದ ಗಿಡಗಳೆಲ್ಲ ಇಟ್ಟಿದ್ದಾರೆ. ಬಟ್ ತುಂಬ ಚೆನ್ನಾಗಿತ್ತು. ಬಟ್ ಹೂವಿನ ಗಿಡ ಎಲ್ಲ ತಗೊಳ್ಳಿಲ್ಲ ನಾನು. ಬರೀ ನಂಗೆ ಬೇಕಾಗಿದ್ದು ಮನಿ ಪ್ಲ್ಯಾಂಟ್ ಬೇಕಾಗಿತ್ತು, ಅದಕ್ಕೆ ತಗೊಂಡೆ. ಎಷ್ಟು ಚೆನ್ನಾಗಿದೆ. ಅದರೊಳಗಡೆ ಒಂದು ಕ್ಯಾಪ್ ಥರ ಇದೆ, ಅಂದರೆ ಇನ್ನೊಂದು ಡಬ್ಬ ಇದೆ, ಅದ್ರ ಒಳಗಡೆ ಇನ್ನೊಂದು ಡಬ್ಬ ಇದೆ. ಸೊ ಐಟಮ್ಸ್ ಏನು ತಗೊಳ್ಳಿಲ್ಲ, 1-2 ಬಾಕ್ಸಸ್ಸು ಇದನ್ನು ತಗೊಂಡೆ ಅಷ್ಟೇ. ಗುಂಡೂರಾವರು ಎಲ್ಲಿದ್ದಾರೆ? ಮಲ್ಕೊಂಡಿದ್ದಾರಾ? ಒಂದಷ್ಟು ಜನ ಕೇಳ್ತಾಯಿದ್ರು, ನೀವು ಎಲ್ಲೋ ಇದ್ದಿದ್ದು, ಎಲ್ಲಿಂದ ಎಲ್ಲಿಗೋ ಬಂದ್ರಾ, ಮತ್ತು ಇನ್ನೆಲ್ಲೋ ಉಳ್ಕೊಂಡಿದ್ದೀರಾ? ಸೊ ಇಂಥ ಪ್ರಶ್ನೆಗೆ ನಿಜವಾಗ್ಲೂ ಆನ್ಸರ್ ಗೊತ್ತಿಲ್ಲ. ಯಾಕಂದರೆ ನಾನು ಎಲ್ಲೋ ಇದ್ದೆ, ಎಲ್ಲೋ ಮದುವೆ ಆದೆ, ಆಮೇಲೆ ಮದುವೆ ಆಗಿ ಒಂದಷ್ಟು ದಿನ ಕಳೆದಿದ್ದು ಎಲ್ಲೋ. ಬಟ್ ಬಂದು ಉಳ್ಕೊಂಡಿದ್ದು ಬೇರೆ ಥರ. ಹಾಸ್ಪಿಟಲಲ್ಲಿ ಹೋದೆ, ಅಲ್ಲಿ ಯಾರೂ ಇಲ್ಲ ಅಂತೇಳಿ ಆಶ್ರಮಕ್ಕೆ ಹೋದೆ. ಅಲ್ಲಿಂದ ಏನೇನೋ ಲೈಫು ಉಲ್ಟಾ ಪಲ್ಟಾ ಎಲ್ಲ ಆಗಿ ಎಲ್ಲಿಗೋ ಬಂದು ಈ ಕಡೆ ಉಳ್ಕೊಬಿಟ್ಟೆ. ಸೊ ಈ ಕಡೆ ಗಂಧ ಗಾಳಿ ಗೊತ್ತಿಲ್ಲ ನನಗೆ ಫಸ್ಟ್ ಬಂದಾಗ. ಆಮೇಲೆ ಬರ್ತಾ 4 ಸಂದ್ರ ಅಂದರೆ ಇದು, ಆಮೇಲೆ ಮೆಟ್ರೋ ಅಂದರೆ ಇದು, ಮತ್ತು ಎಲ್ಲಿಂದ ಎಷ್ಟು ದೂರ ಇದೆ ಬಿಡದಿಗೂ ಇಲ್ಲಿಗೂ ಈ ಅಜಗಜಾಂತರ ಅಂತರ ಇರೋವಂಥದ್ದು. ಸೊ ಗೊತ್ತಿಲ್ಲ, ಮನುಷ್ಯ ಅಂದಮೇಲೆ ಭೂಮಿ ಮೇಲೆ ಯಾವ ಮೂಲೆಗೆ ಹೋಗಿ ಯಾವಾಗ ಉಳ್ಕೊತಾನೋ ಗೊತ್ತಾಗಲ್ಲ. ಸೊ ಹಿಂಗೆ ಮನುಷ್ಯ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಸೇರ್ತಾನೆ. ಸೊ ಆ ಥರ ಇದೆ ನಮ್ಮ ಲೈಫು. ಸೊ ಹಿಂಗೆ ಎಲ್ಲ ಅತಂತ್ರ ಅಂತ ಹೇಳ್ಬೋದು ಒಂದೊಂದು ಕಡೆ. ಗೊತ್ತಿಲ್ಲ ಇಳಿಯೋದು. ಎತ್ಕೊಳಗ
ಒಳಗಡೆ ಆ್ಯಕ್ಚುಲಿ ಐಕಿಯದಲ್ಲಿ ಯಾವುದೇ ದಿನಸಿ ಐಟಮ್ ಅಂತೂ ಇಲ್ಲ. ನಮಗೆ ಬೇಕಾಗಿರೋದು 5 ಜನ ಹೋಗಿರೋವಂಥ ಜಾಗ ಅದು ಹೇಳಬೇಕು ಅಂದರೆ. ಸುಮ್ಮನೆ ಏನೋ ಹೋಗಿ ಓಡಾಡ್ಕೊಂಡು ಬಂದ್ವಲ್ಲ ಅಂತ ಒಂದೆರಡು ಐಟಮ್ ತೊಗೊಂಡು ಬಂದೆ ಅಷ್ಟೇ. ಪೂರಿಗೆ ಬೇಕಾಗಿರೋ ಬಾಕ್ಸಸ್ಸು ಕಮ್ಮಿ ರೇಟ್ದು. ಸೊ ಅದಾದಮೇಲೆ ನಾನು ಡಿ ಮಾರ್ಟಿಗೆ ಬಂದು ದಿನಸಿ ಐಟಮ್ ಪರ್ಚೇಸ್ ಮಾಡಬೇಕಾಗಿತ್ತು. ಅಲ್ಲಿ ವೀಡಿಯೋಗಳು ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಹೋಗಿದ್ದೆ ಲೇಟು. ಪೂರಿಗೆ ಶೂಸ್ ಎಲ್ಲ ಕೊಡಿಸ್ಬೇಕಾಗಿತ್ತು. ಸೊ ತುಂಬ ಕೆಲಸಗಳು ಅದ್ರ ಮಧ್ಯದಲ್ಲಿ ವೀಡಿಯೋ ಮಾಡೋದಕ್ಕೆ ಕೆಲವೊಮ್ಮೆ ಆಗಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಮರಿ ಇರೋವಾಗ ಖರ್ಚು ವೆಚ್ಚಗಳು ಜಾಸ್ತಿನೇ ಆಗ್ತವೆ. ಮುಂದಿನ ವೀಡಿಯೋ ಬರ್ತಾಯಿದೆ ಮನೆ ದೇವ್ರಿಗೆ ಹೋಗಿರೋ ಅಂಥ ಒಂದು ವೀಡಿಯೋ. ಆ್ಯಕ್ಚುಲಿ 10 ವರ್ಷ ಆದಮೇಲೆ ನಾನು ಅಲ್ಲಿ ಹೋಗಿರೋ ಅಂಥದ್ದು. ಸೊ ಇಷ್ಟು ವರ್ಷದಲ್ಲಿ ನಾನು ಯಾಕೆ ಅಲ್ಲಿ ಹೋಗಿಲ್ಲ, ಏನಾಯಿತು, ಏನು ಕತೆ, ಅದ್ರ ಬಗ್ಗೆ ವೀಡಿಯೋ ಬರ್ತಾಯಿದೆ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್ ಪೇಷನ್ಸಿಂದ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ.